ಖ್ಯಾತ ಗಾಯಕಿ ಎಸ್ ಜಾನಕಿಯವರ ಅಂತಿಮ ದರ್ಶನವನ್ನು ಖ್ಯಾತ ನಟ ಶ್ರೀನಾಥ್ ಪಡೆದರು. ನಂತರ ಮಾತನಾಡಿದ ಅವರು, ನಮ್ಮ ಚಿತ್ರರಂಗಕ್ಕೆ ತಾಯಿಯ ಭಾವನೆ ಕೊಟ್ಟವರು ಎಸ್ ಜಾನಕಿ ಅಮ್ಮನವರದು. ನಾನು ಎಲ್ಲೇ ಹೋದರೂ ಅವರು ನೋಡಿದಾಗ ನನ್ನನ್ನು ಪ್ರೀತಿಯಿಂದ ಮಾತನಾಡಿಸುತ್ತಿದ್ದರು. ಆಕಾಶ ದೀಪವು ನೀನೇ ಹಾಡುಗಳನ್ನೆಲ್ಲ ಕೇಳಿದಾಗ ತಡೆದುಕೊಳ್ಳುವುದಕ್ಕೆ ನನಗೆ ಆಗುವುದಿಲ್ಲ. ಜಾನಕಿ ಅಮ್ಮನವರೇ ನೆನಪಿಗೆ ಬರುತ್ತಾರೆ. ನಮ್ಮನ್ನು ಜನರು ಪ್ರೀತಿಸುತ್ತಾರೆ ಅಂದರೆ ಅದಕ್ಕೆ ಕಾರಣ ಜಾನಕಿ ಅಮ್ಮನವರ ಹಾಡುಗಳಿಂದ. ಆದ್ದರಿಂದ ನನ್ನ ಹಾಡನ್ನು ನಾನು ಕೇಳಿದಾಗ ನಾನು ನೆನಪು ಬರುವುದಿಲ್ಲ, ಜಾನಕಿ ಅಮ್ಮನವರು ನೆನಪು ಬರುತ್ತಾರೆ ಎಂದು ಭಾವುಕರಾಗಿ ಶ್ರೀನಾಥ್ ಹೇಳಿದರು. ಸರ್, ನಿಮ್ಮವರ ಒಡನಾಟ ಹೇಗಿತ್ತು? ಇವತ್ತು ಗಾನ ಸಂಸ್ಕೃತಿ ಕಳ್ಕೊಂಡಿದ್ದೀವಿ. ಅಮ್ಮ ಬಂದು ಚಿತ್ರರಂಗಕ್ಕೆ 60 ವರ್ಷ ಆಯಿತು ಅಂತಾರೆ. ನಾನು 59 ವರ್ಷ ಆಯಿತು. ಚಿತ್ರರಂಗಕ್ಕೆ 6 ತಿಂಗಳು ಮುಂಚೆ ಬಂದವರು, ಪ್ರಪಂಚಕ್ಕೆ 4 ವರ್ಷ ಮುಂಚೆ ಬಂದವರು. ತಾಯಿ, ಆ ತಾಯಿ ಭಾವನೆ, ಆ ತಾಯಿ ಹೃದಯ ಜಾನಕಿ ಹತ್ರ ಹೇಗಿತ್ತು. ಹಾಡುಗಳು ಹಾಡಿದ್ರು ನಾನು ಎಲ್ಲೇ ಹೋಗಲಿ ನಾನು ನೋಡಿದಾಗ ಎಲ್ರಿಗೂ ಗೊತ್ತು, ಕರ್ನಾಟಕಕ್ಕೂ ಗೊತ್ತು, ನಾ ಮೆಚ್ಚಿದ ಹುಡುಗ ಪಾಪ ಎಲ್ಲಿದೆಯೋ ಅನ್ನೋದು. ಅವರ ಹಾಡಿನ ಪ್ರೋಗ್ರಾಮಲ್ಲಿ ನಾವು ಎಲ್ಲರೂ ಕೂತಿದ್ದಾಗ ಆಕಾಶ ದೀಪವು ನೀನು ಕಂದ ಬಾಪ, ಆ ಕಂದ, ಆ ಹುಡುಗ ಇದು ಅಂದಾಗ ಪ್ರೀತಿ ವಿಶ್ವಾಸ ಅದೆಷ್ಟು ತುಂಬ್ತಾ ಇತ್ತು. ಕಳ್ಕೊಂಡಿದ್ದೀವಿ. ಯಾಕಂದರೆ ಪ್ರತಿ ಕ್ಷಣ ಜ್ಞಾಪಕ ಬರ್ತಾ ಇರುತ್ತೆ. ಒಂದಂತೂ ನಿಜ, ನಾ ಏನೇ ಹೆಸರು ಮಾಡಿದ್ದು, ನನ್ನ ಸಿನಿಮಾಗಳಿಂದ ನನಗೆ ಆ ಹೆಸರು ಬಂದಿದೆ ನಿಜ. ನನಗೇನು ಟೈಟ್ಲ್ ಕೊಟ್ಟಿದ್ದಾರೋ ಜನ, ಆ ಟೈಟ್ಲಿಗೆ ಅಮ್ಮ ಬಾಲು ಇಬ್ಬರು ಕಾರಣರಾಗ್ತಾರೆ. ಅವ್ರ ಹಾಡಿಗೆ ನಾವು ಆ್ಯಕ್ಟೇ ಮಾಡಬೇಕಾಗಿರಲಿಲ್ಲ. ಹಿಂದೆ ಹಾಡು ಬರ್ತಾಯಿದ್ರೆ ಮುಖದಲ್ಲಿ ತಾನಾಗಿ ಎಕ್ಸ್ಪ್ರೆಷನ್ ಇರೋದು, ಆ ಥರ ಹಾಡಿರೋರು ಅವರು. ಆ್ಯಕ್ಟಿಂಗು ನಮಗೆ ತುಂಬ ಈಸಿ ಮಾಡಿಕೊಟ್ಟ ಅಮ್ಮ ಬಾಲು ಇಬ್ಬರು. ಎಷ್ಟು ಯಾವ ಹಾಡು ದುಃಖದ, ಸಂತೋಷದ, ರೊಮ್ಯಾಂಟಿಕ್ಕ ಯಾವುದೇ ಆಗಲಿ ಅದಕ್ಕೆ ತಕ್ಕ ಹಾಗೆ ಹಾಡ್ತಾ ಇರೋರು. ಇವತ್ತು ಆ ಹಾಡುಗಳು ಕೇಳ್ತಾ ಇದ್ದಾಗ ಸತ್ಯವಾದನ್ನು ಮಾತಾಡ್ತೀನಿ. ನನ್ನ ಹಾಡು ನಾ ಕೇಳಿದಾಗ ನಾನು ಜ್ಞಾಪಕ ಬರೋಲ್ಲ. ನನಗೆ ಅಮ್ಮನ ಮುಖ ಜ್ಞಾಪಕ ಬರುತ್ತೆ, ಬಾಲ ಮುಖ ಜ್ಞಾಪಕ ಬರುತ್ತೆ, ಹಾಡುವಾಗ ಅವ್ರು ಹೇಗೆ ಆಡ್ತಿದ್ರು ಅದೇ ಜ್ಞಾಪಕ ಬರುತ್ತೆ. ಅಮ್ಮ ಮೈಸೂರಿಗೆ ಬಂದಿದ್ದಾರೆ, ನೋಡಬೇಕಾಗುತ್ತಲ್ಲ ಕಂದ ಅಂತ ನನಗೆ ಫೋನ್ ಮಾಡಿದಾಗ ಆದಷ್ಟು ಬೇಗ ಬರ್ತೀನಮ್ಮ ಅಂತ ಹೇಳಿದೆ. ಹುಡುಗರು ತಪ್ಪು ಮಾಡ್ತಾರೆ. ಅಮ್ಮ ಕೇಳಿದಾಗ ಬಂದ್ಬಿಡ್ಬೇಕಾಗಿತ್ತು, ಅಮ್ಮನ ನೋಡ್ಬೋದಾಗಿತ್ತು, ಮಾತಾಡ್ಬೋದಾಗಿತ್ತು. ಹಾಗೇನು ಬಿಸಿ ಬರ್ತೀನಿ ಅಂತ ಇದೆ. ಆದರೆ ಇವತ್ತು ಹೀಗೆ ಬರಬೇಕಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಮ್ಮ ಎಲ್ಲೇ ಇರಲಿ, ಹೇಗೆ ಇರಲಿ, ಎಂದೆಂದಿಗೂ ನಮ್ಮ ನೆನಪಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿರ್ತಾರೆ. ಅಮ್ಮನ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ಯಾಕೆಂದರೆ ಆತ್ಮ ಎಲ್ಲೇ ಇದ್ದು ನಾವು ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡ್ತಾ ಇರ್ತಾರೆ. ಅದಕ್ಕೆ ಆಶೀರ್ವಾದ ಮಾಡೋಕ್ಕೆ ಅಮ್ಮ ನಿಮಗೆ ಶಾಂತಿ ಸಿಗಲಿ. ಥ್ಯಾಂಕ್ ಯು ಸರ್.